ಬಹಳಷ್ಟು ಸುಂದರವಾಗಿ ಒಳ್ಳೆಯ ಸಾಹಿತ್ಯದ ಜೋರಾದ ಚಪ್ಪಳೆಯನ್ನು ಕೊಡುವ ಮುಖಾಂತರ ಗೋವಿಂದರಾಜ್ ಸರ್ ಸುತ್ತಿಕರವನ್ನು ಕಟ್ಟಬೇಕು, ಚಪ್ಪಾಳೆ ಕಟ್ಟಬೇಕು, ಅವರನ್ನ ಪ್ರೋತ್ಸಾಹಿಸಬೇಕು. ದಿನಗಳಲ್ಲಿ ಅವರಿಂದ ಹೆಚ್ಚು ವಿದ್ಯಾರ್ಥಿಗಳ ಅಸುರಕ್ಷಿತ ಶಿಕ್ಷಕರಾಗಿರ್ತಕ್ಕಂಥ ಗೋವಿಂದರಾಜ್ ಸರ್ ಅವರು ಅಧಿಕಾರಿಗಳು ಬಹಳಷ್ಟು ಸುಂದರವಾಗಿ ನಿಮ್ಮ ಕೈ ಸೇರ್ತಾ ಇದ್ದಾರೆ. ಇವತ್ತು ಅನಾವರಣ ಆಗ್ತಾ ಇದ್ದಾವೆ. ಬಹಳ ದಿನಗಳಿಂದ ಕೆಲಸವನ್ನು ಇವತ್ತ ಅವರ ಸಾಹಿತ್ಯದ ಕೃಷಿ ಇವತ್ತ ಅನಾವರಣಗೊಂಡು ಎಂತ ಒಂದು ಸಂದರ್ಭವನ್ನು ಕೇಳಿದ್ರೆ ಒಂದು ಪದ್ಯ ಪುಸ್ತಕಗಳಿಗೆ ಕೆಲಸ ಎರಡು ಪುಸ್ತಕಗಳು ಬಿಟ್ಟು ಬಿಟ್ಟಿದ್ದೆ. ಮತ್ತೆ ನಮ್ಮ ರವೀಂದ್ರ ನಾಥ್ ಸರ್ ಅವ್ರು ಬಿಡ್ಲೇ ಇಲ್ಲ ಕರೆಸಿರ್ತಕ್ಕಂಥದ್ದು. ಮತ್ತೆ ನಮ್ಮ ಬಲೀಮ್ ಸರ್ ದೇಸಾಯಿ ಸರ್ ಅವರಿಗೆ ಒಂದೇ ಒಂದು ಮಾತು, ಸರ್ ನನ್ಗೆ ಅರ್ಜೆಂಟ್ ಬೇಕು, ನಾನು 3-4 ದಿನದ ಹೋಗಿದ್ದೆ ಹುಡುಗಾಟ ಮಾಡಿದ್ದೆ, ಅದು ನಾನು ಓದ್ಬೇಕು, ಸ್ಟಡಿ ಮಾಡ್ಬೇಕಪ್ಪ, ನೋಡ್ಬೇಕು ಸರ್. ನೋಡ್ರಿ ಸರ್, ಅವ್ರಿಗೆ ಒಟ್ಟ ಭೇಟಿನೇ ಆಗಲ್ಲ. ನಾನು ಪ್ರಿಂಟ್ ತೆಗೆದು ಕೊಡ್ತೀನಿ ಅಂತ ಹೇಳಿದೆ ಸರ್ ಹತ್ರ, ಪ್ರಿಂಟ್ ಸಹ ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಸರ್ ಅವರೇ ಪ್ರಿಂಟ್ ತಕ್ಕೊಂಡು ನೋಡಿ ಓದಿ ಸರಿ ನಾನು ಕೇಳ್ತೇನೆ, ಸರ್ ಆಯ್ತು ಇಲ್ಲಪ್ಪ 25ನೇ ಕವನ ಪ್ರದೀಪ ಅಂತ ನೋಡು, ಇದು 25ನೇ ಕವನ ನೋಡು, ಪ್ರದೀಪ ಅಂತ ನೋಡು, ಅದು ಸತ್ಯ ಓದಕೈತಿ ನೋಡಿ. ಹೌದು ಸರ್, ಇನ್ನೊಂದ್ 2 ದಿನ ಮಾತಾಡ್ಸದೇ ಬೇಡ ಅಂದ್ರೆ ಓದಿ ಮತ್ತೊಂದ್ 2 ಅವ್ರ ಪಾಪ ಹೈದರಾಬಾದ್ ಆ ಕಡೆಗೆ, ಯಾಕಂದ್ರೆ ಪ್ರಾಂಶುಪಾಲರಲ್ವಾ ಡಿಗ್ರಿ ಕಾಲೇಜಿನ ಸುರ್ಪುರ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರವರು, ಹೀಗಾಗಿ ಬಹಳ ಒತ್ತಡ ಇರ್ತವೆ ಅಂತಕ್ಕಂಥ ಮಾತನ್ನ ನಾನು ಅರ್ಥ ಮಾಡ್ಕೊಂಡೆ. ಕಡೆಗೆ ಕಾಡಿ ಬೇಡಿ ನಮ್ ಸರ್ ಹತ್ರ ಕಾಡಿ ಬೇಡಿ, ಆ ಕಾಡೋದ್ರಲ್ಲೂ ಬೇಡೋದ್ರಲ್ಲೂ ಒಂದು ಮುಗ್ಧತೆ ಪ್ರೀತಿ ಅಡಗಿರುತ್ತೆ ಏನೋ ಗೊತ್ತಿಲ್ಲ ನನಗೆ ಬಹಳ. ನಾನು ಮೊನ್ನೆ ಸರ್ ಹತ್ರ ನಮ್ಮ ಅನಂತ್ ಸರ್ ಹತ್ರ ಹೋದೆ, ಸರ್ ನಮ್ ದೇಸಾಯಿ ಸರ್ ಏನ್ರಿ ನಮ್ಗ ಇನ್ನ ಬರೆದು ಕೊಡ್ರಿ, ಇನ್ನು ರೊಚ್ಚಿಗಿದ್ದೀನಿ ನೀನು ರೊಚ್ಚಿಗಿದ್ದೀನಿ ಕೊಡ್ಬಾರ್ದು. ಕಚೇರಿಯಲ್ಲಿ ಕುಂತು ಬಿಸಿ ಇರ್ತಾನ, ಹುಡುಗಟಿಗೆಲ್ಲ ಸ್ವಲ್ಪ ಲೇಟ್ ಮಾಡ್ಬೇಕು. ಯಾವತ್ತಿಗೂ ನೀನು ಯಾವುದ್ರಾಗಾದ್ರೂ ನೀನು ಅವಸರ ಮಾಡ, ಬರವಣಿಗೆಯಲ್ಲಿ ಮಾತ್ರ ನೀನು ಅವಸರ ಮಾಡಬೇಡ. ಯಾಕಂದ್ರ ಬರವಣಿಗೆ ನೀವು ಒಬ್ಬರೇ ಹೋಗಲ್ಲ, ಇಡೀ ಜಗತ್ತು ಹೋಗ್ತದ. ಬರವಣಿಗೆ ಹಂಗಲ್ಲ, ನೀನು ಅವಸರ ಮಾಡುವ. ಆಯ್ತು, ಆ ಸರ್ ಇಂದ ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಅವ್ರು ಫಸ್ಟ್ ಸ್ವಲ್ಪನೇ ಹೇಳ್ಬೋದ, ಅವ್ರು ಉಗುರೇ ತೋರಿಸ್ಯಾರ, ನಾನು ಅಷ್ಟೇ ಹೋಗುತ್ತೀನಿ ಸರ್ ಮುಂದೊಂದು ದಿನ. ಇನ್ನೊಂದು ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡಲೇಬೇಕು. ಎಲ್ಲ ಒಡನಾಡಿಗಳಿಂದ ಇವತ್ತು ಈ ನಕ್ಕಾವು ನೋವು ಮತ್ತೆ ನಕ್ಕಾವು ನಕ್ಷತ್ರ ಅಂತಕ್ಕಂಥದ್ದು ಸಮಯ ಬಹಳ ಆಗ್ತಿದೆಯಾ, ನಾನೇ ಬೈಕ್ ಜಾಸ್ತಿ ಇರ್ಕೊಂಡೆ ಅಂತ ಅನಿಸ್ತದೆ. ಹೌದು ಸರ್, ಕರೆಕ್ಟ್ ಸರ್. ಇಲ್ಲಿ 2 ಮಾತು, ಯಾಕಂದ್ರ ಕನ್ನಡ ಸರ್ ಕೈಯಾಗ ನೀವು ಬೈಕ್ ಕೊಡ್ಬಾರ್ದು, ನೀವೇ ಹೇಳಿದಿಲ್ಲ, ಸುಳ್ಳು ಆಗ್ಬಾರ್ದು. ಹೇಳಿದೆಲ್ಲ ಸರ್ ಕನ್ನಡ ಸರ್ ಕೈ ಕೊಡ್ಬಾರ್ದು ಸರ್, ಎಂತೆಲ್ಲ ಬರೀತಾರೆ ಸರ್, ಬಿಟ್ಟು ಬಿಡಲ್ಲ. ಇರ್ಲಿ ಪ್ರಿಯ ವಿದ್ಯಾರ್ಥಿಗಳೇ, ಒಂದೇ ಒಂದು ವಿಷಯವನ್ನ ಹೇಳಿಕೆ ಇಷ್ಟಪಡ್ತೀನಿ. ನನ್ನ ಈ ಕೃತಿಗೆ ಸಹಕಾರಿಯಾಗಿರ್ತಕ್ಕಂಥ ಎಲ್ಲ ಸಹನಶೀಲರಿಗೂ ನಾನು ಮಗದೊಮ್ಮೆ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇನ್ನೂ ಒಂದೇ ಒಂದು 2 ನಿಮಿಷವನ್ನ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಕೃತಿ ಅದು ನನ್ನ ಮನಸ್ಸು, ಇದು ಬರೀ ನನ್ನ ಕೃತಿ ಅಲ್ಲ, ಇದೊಂದು ನನ್ನ ಮನಸ್ಸು.
ಆ ಮನಸ್ಸಿನ ಬಗ್ಗೆ ಒಂದು ಎರಡು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಕ್ಕಾವು ನಕ್ಷತ್ರ ಅಂತಕ್ಕಂಥದ್ದು. ಈ ನಕ್ಕಾವು ನಕ್ಷತ್ರ ಅಂತಕ್ಕಂಥದ್ದು ಸುಮಾರು 271 ಹನಿ ಕವಿತೆಗಳು ಇರ್ತಕ್ಕಂಥದ್ದು. ಇದರಲ್ಲಿ ಒಂದೊಂದು ಹನಿಯು ಸಹ ತನ್ನದೇ ಆದಂತಹ ಸ್ವತಂತ್ರತೆಯನ್ನ ಹೇಳುತ್ತೆ, ಸ್ವತಂತ್ರತನವನ್ನ ಹೇಳುತ್ತೆ. ಅದರಲ್ಲಿ ಪ್ರೀತಿ ಇದೆ, ದುಃಖ ಇದೆ, ಹತಾಶೆ ಇದೆ, ಸಮಾಜದ ಕಟು ನಿಂದನೆ ಇದೆ, ವಿಶ್ವಾಸ ಇದೆ, ನಂಬಿಕೆ ಇದೆ, ನಂಬಿಕೆ ದ್ರೋಹ ಇದೆ, ಪ್ರೀತಿ ಕೊಟ್ಟೋರು ಅದರ, ಪ್ರೀತಿ ಬಿಟ್ಟು ಹೋಗೋರು ಅದರ, ಏನು ಕೊಳ್ಳದೆ ಮನಸ್ಸಲ್ಲಿ ಉಳಿದವರು ಅದರ. ಎಲ್ಲರೂ ಈ ಒಂದು ನಕ್ಕಾವು ನಕ್ಷತ್ರ ಅಂತಕ್ಕಂಥ ಒಂದು ಹನಿ ಕವಿತೆಯಲ್ಲಿ ಎಲ್ಲವೂ ಇರ್ತಕ್ಕಂಥದ್ದು. ಇದರಲ್ಲಿ ನೋವು, ನಲಿವು, ದುಃಖ, ದುಮ್ಮಾನ ಎಲ್ಲವನ್ನ ಸಣ್ಣ ಸಣ್ಣ ಹನಿ ಕವಿತೆಗಳ ಮೂಲಕ ಹೇಳಿರ್ತಕ್ಕಂಥದ್ದು. ಇನ್ನು ಇದು ನನ್ನ ಜೀವನಕ್ಕೆ ಬಹಳ ಆತ್ಮೀಯ. ಇದು ನನ್ನ ಜೀವನಕ್ಕೆ ಬಹಳ ಆತ್ಮೀಯ. ಯಾಕಂದ್ರೆ ಭಗವಂತ ನನಗ ನಗಸೋದನ್ನು ಕೊಟ್ಟಾನ, ಒಳಗ ನೋವು ಇಟ್ಟಾನ. ಇದನ್ನ ನಗೋದನ್ನು ಕೊಟ್ಟಾನ. ಯಾಕಂದ್ರೆ ನಮ್ಮ ಪ್ರೀತಿ ವಿದ್ಯಾರ್ಥಿಗಳು ಸರ್ ಕನ್ನಡ ಕ್ಲಾಸ್ ಅಂದ್ರೆ ನಮ್ಗೆ ಬೋರೆ ಆಗಲ್ಲ ಸರ್. ಇನ್ನೊಂದ್ ಸ್ವಲ್ಪ ಹೇಳ್ರಿ ಸರ್, ಇನ್ನೊಂದ್ ಸ್ವಲ್ಪ ಹೇಳ್ರಿ ಸರ್. ನಿಮಗ ಯಾಕೆ 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 ನಮ್ ಕ್ಲಾಸ್ ಇಷ್ಟ ಇಲ್ಲ ಸರ್? ನಿಮ್ಮ ನಗು, ನಿಮ್ಮ ಒಳಗೊಳ ಪಾಠದ ಮಧ್ಯೆ ಬರ್ತಕ್ಕಂಥ ಪಂಚಿಂಗ್ ಡೈಲಾಗ್ ಸರ್ ನಮ್ಗೆ ಬಹಳ ಇಷ್ಟ ಆಗುತ್ತೆ. ನಾವು ಯಾರ ಕ್ಲಾಸ್ ಮಿಸ್ ಮಾಡ್ಕೋತೀವಿ ಗೊತ್ತಿಲ್ಲ, ನಿಮ್ ಕ್ಲಾಸ್ ಅಂದ್ರೆ ಯಾವತ್ತೂ ಮಿಸ್ ಮಾಡ್ಕೊಳ್ಳೆ. ಇಂಥ ಅಭಿಮಾನ ಪ್ರೀತಿಗೆ ನಾನು ಯಾವತ್ತಿಗೂ ಬೆಲೆ ಕೊಟ್ಟಕ್ಕಾಗಲ್ಲ. ಎಲ್ಲರಿಗೂ ಸಹ ಅನಂತ ಅನಂತ ಧನ್ಯವಾದಗಳು. ಈ ನಕ್ಕಾವು ನಾವು ನನ್ನ ಜೀವನದಲ್ಲಿ ಮರೆಯಲಾಗದಂತ ಒಂದು ಘಟನೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ನಕ್ಕಾವು ನೋವು ಇದೆಯಲ್ಲ, ಇದು ನನ್ನ ಮಗನಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ನನ್ನ ಮಗನಿಗೆ ಯಾಕೆ ಅರ್ಪಣೆ ಮಾಡಿದ್ನಪ್ಪ ಅಂತಂದ್ರೆ ಅವನು ಡಿಸೇಬಲ್, ಅವನಿಗೆ ಕಿವಿನೂ ಸಹ ಕೇಳಂಗಿಲ್ಲ, ಮಾತನ್ನು ಸಹ ಬರೋದಿಲ್ಲ. ಅದಕ್ಕಾಗಿ ಅವನಿಗೆ ಈ ಕೃತಿಯನ್ನು ನಾನು ಧನ್ಯವಾದಗಳು. ಬಹಳ ವರ್ಷಗಳ ಭಾವನೆಗಳನ್ನ ಬಿತ್ತರಿಸಿದಂತ ಸಮಯ, ಮನಸ್ಸು ತೇಲಾಡಿದಂತ ಸಮಯ, ಹರಿದಾಡಿದ ಮನಸ್ಸುಗಳಿಗೆ ಭಾವಕ್ಷಣದ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲರನ್ನ ಮುದ್ದು ಮನಸ್ಸುಗಳಿಗೆ ವಂದಿಸುತ್ತಾ ಇಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶ್ರೀ ಈಶ್ವರ್ ಕಟ್ಟಿಮನಿ ಸರ್ ಅವರಿಗೂ ಮತ್ತು ಈ ಕೃತಿ ಲೋಕಾರ್ಪಣೆ ಮಾಡ್ತಕ್ಕಂಥ ಡಾಕ್ಟರ್ ರವೀಂದ್ರನಾಥ್ ಹೊಸಮನಿ ಸರ್ ಅವರೇ, ಹಾಗೂ ನನ್ನ ಗುರುಗಳು ಆಗಿರ್ತಕ್ಕಂಥ ನನ್ನ ಸಾಹಿತ್ಯದ ಕವಲನ್ನ ತೋರಿಸಿ ನನ್ನಲ್ಲಿ ಒಂದು ಆ ಸಾಹಿತ್ಯದ ಬೀಜವನ್ನ ಬಿತ್ತರಿಸಿದಂತ ನನ್ನ ಗುರುಗಳು ಆಗಿರ್ತಕ್ಕಂಥ ಬಲವೀಂದ್ರರಾಯ ದೇಸಾಯಿ ಸರ್ ಅವರೇ, ಹಾಗೂ ಪುಸ್ತಕ ಪರಿಚಯವನ್ನ ಮಾಡ್ತಕ್ಕಂಥ ನನ್ನದೇ ಹೆಸರಿನಾಗಿರ್ತಕ್ಕಂಥ ನಮ್ಮ ಬಾಂಗ್ಳೂರು ಕನ್ಫ್ಯೂಸ್ ಆಗಿಬಿಟ್ಟಿದ್ರು. ಯಾಕಂದ್ರೆ ಅವ್ರ ಹೆಸರು ಗೋವಿಂದರಾಜ್ ಅಂತ ಹೇಳಿ ಡಾಕ್ಟರ್ ಗೋವಿಂದರಾಜ್ ಆದಾಲ್ ಸರ್ ಅವರು ಹಿರಿಯ ಸಾಹಿತಿಗಳು ಮತ್ತೆ ನನ್ನ ಮಾರ್ಗದರ್ಶಕರು. ಈ ಕೃತಿ ಒಂದು ಸುಂದರವಾದಂತ ಎಲ್ಲಾ ಲಕ್ಷ್ಯಗಳನ್ನ ಪಡಲಿಕ್ಕೆ ಅವ್ರದ್ದು ಸಿಂಹಪಾಲನ್ನ ಇದರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಾಕ್ಟರ್ ಮಾನಪ್ಪ ಶಿವಲ್ ಸರ್ ಅವರೇ, ಹಾಗೂ ಗೌರವ ವಿಶೇಷವಾಗಿ ಇರ್ತಕ್ಕಂಥ ಕಾರ್ಯಗಾರರಾಗಿರ್ತಕ್ಕಂಥ ಬಂದಿರತಕ್ಕಂಥ ಭೀಮಪ್ಪ ಪೀರಾಪುರ್ ಸರ್ ಅವರೇ, ಶಿವಾನಂದ್ ದೋರ್ನಾಳಿ ಸರ್ ಅವರೇ, ಮತ್ತು ಈ ಕಾರ್ಯಕ್ರಮದ ನನ್ನ ಬಾಲ್ಯದಿಂದಲೂ ಸಹ ನೋಡ್ತಾ ಬೆಳಿತಾ ನಮ್ಮನ್ನ ಪ್ರೋತ್ಸಾಹಿಸ್ತಕ್ಕಂಥ ಈ ಕಾಲೇಜಿನ ಶಿಖರದಂತಿರ್ತಕ್ಕಂಥ ಸಹನಾಮೂರ್ತಿಯಾಗಿರ್ತಕ್ಕಂಥ ಪದಗಳಲ್ಲಿ ವರ್ಣಿಸದೇ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ
ಶ್ರೀ ದೇವೇಂದ್ರಪ್ಪ ಮಡಿವಾಳ್ಕರ್ ಸರ್ ಅವರೇ. ಇಂದು ನನ್ನ 2 ಕೃತಿಗಳು ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ಕ್ಷಣ. ಯಾಕಪ್ಪ ಅಂತಂದ್ರೆ ಸಾಹಿತ್ಯ ಅದೊಂದು ಸಂಚಾರ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರ ಮನಸ್ಸಲ್ಲಿ ಕೂಡುತ್ತೆ ಅಂತಕ್ಕಂಥದ್ದು ಹೇಳಿಕೆ ಆಗಲ್ಲ. ಅದೊಂದು ಶ್ವೇತವಾಗಿರ್ತಕ್ಕಂಥ ಬಣ್ಣ ಇದ್ದ ಹಾಗೆ ಯಾರ ಮನಸ್ಸಲ್ಲಿ ರಂಗು ರಂಗಿನ ಬರಹಗಳು ತುಂಬಿರ್ತಾವೋ ಅಲ್ಲಿ ಶ್ವೇತವಾಗಿ ಅವರ ಭಾವನೆಗಳು ಬಣ್ಣಗಳಾಗಿರತಕ್ಕಂಥದ್ದು. ಯಾವ ರೀತಿ ಗ್ರಹಿಸ್ತೀವೋ ಅದು ಅವರವರ ಮನಸ್ಸಿಗೆ ಇಚ್ಛೆ ಬರ್ತಕ್ಕಂಥದ್ದು. ನಾನು ಸುಮಾರು ಡಿಗ್ರಿಯಿಂದಲೇ ಸಹ ಬರ್ತಕ್ಕಂಥ ಹವ್ಯಾಸವನ್ನ ರೂಢಿಸಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಮೊದಲು ನಾನು ಸ್ಟಾರ್ಟ್ ಮಾಡಿದ್ದು ಹನಿ ಕವಿತೆಗಳ ಮೂಲಕ, ಸಣ್ಣ ಸಣ್ಣ ಹನಿಗಳನ್ನ ಬರೆಯೋದ್ರ ಮೂಲಕ ಪ್ರಾರಂಭವಾಗಿರ್ತಕ್ಕಂಥ ಜರ್ನಿ. ಬರೀ ನಾನು ಸ್ಟೇಟಸ್ ಅಲ್ಲೇ ಇಡೋದಾಗಿತ್ತು. ನನ್ನ ಹನಿ ಕವಿತೆಗಳನ್ನ ನಾನು ಸ್ಟೇಟಸ್ ಅಲ್ಲೇ ಇಡ್ತಾ ಇದ್ದೆ, ಬರ್ತಾ ಇದ್ರೆ ಬಹಳ ಜನ ಏನ್ ಮಾಡ್ತಾರೆ, ಹುಚ್ಚಿದ್ರೆ ನೀನು ಹುಚ್ಚಿದೆ ಬರೀ ಸ್ಟೇಟಸ್ ಇಡ್ತೀನಿ. ಬಹಳ ಜನ ನಿಂದಿಸ್ತಾ ಇದ್ರು. ಆ ನಿಂದಲೇ ಇವತ್ತು ಸನ್ಮಾನ ಆಗ್ತಾ ಇದೆ, ನಾನು ಬಹಳ ಖುಷಿ ಆಗ್ತಾ ಇದೆ. ಇನ್ನು ನಕಾವು ನಕ್ಷತ್ರ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥದ್ದು. ಈ ಕೃತಿಗಳ ಬಗ್ಗೆ ನಾನು ಇನ್ನಷ್ಟು ಹೇಳ್ತೀನಿ. ಆದ್ರೆ ನನಗೆ ಬದುಕಲು ಈ ಒಂದು ಅವಕಾಶವನ್ನು ಕೊಟ್ಟು, ಈ ಒಂದು ವೇದಿಕೆಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದನ್ನ ಅತಿ ಮಾಡಿದ ನೆನಪಿಲ್ಲ ಅಂದ್ರೆ ಅದು ಅತಿಶೋಕ್ತಿ ಅನ್ಸೋದೇ ಇಲ್ಲ. ಪ್ರಮುಖವಾಗಿ ನಾನು ಈ ಬೀಗುಡಿ ಕಾಲೇಜಿಗೆ ಬರೋಕ್ಕಿಂತ ಮುಂಚಿತವಾಗಿ ನಾನು ಕನ್ಯಾ ಕಾಲೇಜಿನಲ್ಲಿ ವರ್ಕ್ ಅನ್ನು ಮಾಡ್ತಾ ಇದ್ದೆ. ಅಲ್ಲಿ ಮೆರಿಟ್ ಆಧಾರದ ಮೇಲೆ ನಮ್ಮನ್ನ ತೆಗೆದು ಹಾಕಿದ್ರು. ಹೀಗಾಗಿ ಮತ್ತೆ ಮುಂದೆ ಎಲ್ಲಿ ಕೆಲಸ ಅಂತೇಳಿ ನಾನು ಯೋಚನೆ ಮಾಡ್ತಿದ್ದಾಗ ಬೀಗುಡಿಯಲ್ಲಿ ಅಬ್ದುಲ್ ಕರೀಂ ಸರ್ ಅವರು ರಿಟೈರ್ಡ್ ಆಗಿದ್ರು. ಅದನ್ನ ನೋಡೋಣ, ಒಂದ್ಸಲ ಟ್ರೈ ಮಾಡೋಣ. ನಮ್ಮದೇ ಊರಿನವರಾಗಿರ್ತಕ್ಕಂಥ ನಮ್ಮ ಒಡನಾಡಿಗಳು ಮತ್ತೆ ನಮ್ಮ ಮಾರ್ಗದರ್ಶಕರು ನನ್ನ ಬಾಲ್ಯದಲ್ಲೂ ಸಹ ನನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ದೇವೇಂದ್ರಪ್ಪ ಮಡಿವಾಳ್ಕರ್ ಸರ್ ಇರ್ತಕ್ಕಂಥದ್ದು. ಹೋಗಿ ಬಂದು ರಿಸ್ಯೂಮ್ ಕೊಟ್ಟಾಗ ನೋಡೋಣಪ್ಪ ಏನೋ ಒಂದು ಆಗುತ್ತೆ, ವಿಚಾರ ಮಾಡೋಣ ಅದ್ರ ಬಗ್ಗೆ ಅಂದಾಗ ನಾನು ವಿಚಾರ ಮಾಡಿದೆ. ಅವರು ಯಾಕಂದ್ರೆ ಬೇರೆ ಬೇರೆ ಕಾಲೇಜುಗಳಲ್ಲಿ ಪರ್ಸೆಂಟೇಜ್ ಅಂತಕ್ಕಂಥ ಒಂದು ವ್ಯೂಹವನ್ನ ರಚನೆ ಮಾಡ್ಕೊಂಡಿದ್ರು. ಅವಾಗ ನನ್ಗೆ ಗೊಂದಲ ಸಿಕ್ತು. ನನ್ನಲ್ಲಿ ಆಪ್ಷನ್ಸ್ ಇರೋದು ಒಂದೇ, ಅದ್ರ ಡೆಮೋ. ಅದ್ರಲ್ಲಿ ಬಿಟ್ರೆ ಮತ್ತೆ ನಮ್ಗೆ ಅವಕಾಶ ಸಿಗಲ್ಲ ಅಂತ ನನ್ಗೆ ಗೊತ್ತಿತ್ತು. ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಆದಷ್ಟು ನೀವು ಯಾರೇ ತಗೊಂಡ್ರಿ ಸರ್, ತಗೋಕ್ ಮುಂಚೆ ಒಂದ್ಸಲ ಡೆಮೋ ಮಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾರಿಗೆ ಚೆನ್ನಾಗಿ ಮಾಡ್ತಾರೋ ನನ್ನೇ ತಗೋಬೇಕಂತೇನಿಲ್ಲ, ಬಟ್ ಯಾರು ತೋಡ್ರು ಖುಷಿನೇ. ಬಟ್ ನನಗಿಂತ ಚೆನ್ನಾಗಿ ಮಾಡಿದ್ರೆ ಅವ್ರನ್ನೇ ತೋಡ್ರಿ ಇನ್ನೂ ಖುಷಿನೇ ಇರುತ್ತೆ ಅಂತೇಳಿ ನಾನು ಚರ್ಚೆ ಮಾಡಿದಾಗ, ಯಾಕಾಗಲ್ಲಪ್ಪ ನೋಡೋಣ, ವಿಚಾರ ಮಾಡೋಣ, ನಮ್ಮ ಕಮಿಟಿಯಲ್ಲಿ ವಿಚಾರ ಮಾಡ್ತೀನಿ, ಆಮೇಲೆ ನೋಡೋಣ ಅಂತಂದ್ರು. ಡಿಡಿ ಆರ್ಡರ್ನೇ ಉಲ್ಲಂಘಿಸಿ ಪ್ರತಿಭಾವಂತರಿಗೆ ಅವಕಾಶ ಕೊಡ್ಬೇಕಂತ ವಿಚಾರ ಮಾಡಿ ಅವರು ಡೆಮೋವನ್ನ ಮಾಡಿದ್ರು. ಆ ಡೆಮೋ ಆದಲ್ಲಿ ನಾವು ಸೆಲೆಕ್ಟ್ ಆದ್ವಿ. ಅವಾಗ ಈ ನನ್ನ ಬೀಗುಡಿ ಕಾಲೇಜು ದೂರದಲ್ಲಿರ್ತಕ್ಕಂಥದ್ದು, ಹತ್ತಿರ ಆಗಿರ್ತಕ್ಕಂಥದ್ದು. ಮೊದಲ ಕಾಲೇಜಲ್ಲಿ ನಡೆಯೋದು ಬಹಳ. ಅದ್ರ ಜೊತೆಗೆ ನನ್ನ ಯಾವತ್ತಿಗೂ ನನ್ನ ಒಡಲುಗಳಾಗಿರ್ತಕ್ಕಂಥ, ನನ್ನ ಮನಸ್ಸುಗಳು ಆಗಿರ್ತಕ್ಕಂಥ ನನ್ನ ವಿದ್ಯಾರ್ಥಿಗಳ ಬಳಗ, ಅದನ್ನ ನಾನು ಯಾವತ್ತಿಗೂ ನಾನು ಬಿಟ್ಟು ಕೊಟ್ಟಿಲ್ಲ. ಎಲ್ಲೂ ನಾನು ಬಿಟ್ಟು ಕೊಟ್ಟಿಲ್ಲ. ಅದನ್ನ ಯಾವತ್ತಿಗೂ ನಾನು ಅಯಸ್ಕಾಂತರ ಹೇಳ್ಕೊಂಡಿರ್ತಕ್ಕಂಥದ್ದು. ಅದು ನನ್ನ ಜೀವನದಲ್ಲಿ ನಾನು ಕಳಿಸಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ಏನ್ ನಾನೇ ಅಟ್ರಾಕ್ಷನ್, ನನ್ನ ಪಾಠನೇ ಅಟ್ರಾಕ್ಷನ್ ಗೊತ್ತಿಲ್ಲ. ಬಟ್ ಆದ್ರೆ ವಿದ್ಯಾರ್ಥಿಗಳು, ಸರ್ ನಾವೆಲ್ಲ ನಿಮ್ಮ ಮನಸ್ಸನ್ನ, ನೀವು ನಮ್ಮ ಮನಸ್ಸನ್ನ ಗೆದ್ದಿದ್ದೀರಾ, ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಏನಿದೆ ಹೇಳ್ರೆ? ಅದಕ್ಕಿಂತ ದೊಡ್ಡ ಖುಷಿ. ಈ ವ್ಯವಸ್ಥೆಯನ್ನ ಆ ರೀತಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥ ದೇವೇಂದ್ರಪ್ಪ ಮಡಿವಾಳ್ಕರ್ ಸರ್ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟು ಈ ವೇದಿಕೆಯಲ್ಲಿ ನನಗೆ ಇವತ್ತು ಯಾರು ಮಾತನಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅವರಿಗೆ ವೈಯಕ್ತಿಕವಾಗಿ ನಾನು ತುಂಬ ಹೃದಯದ ಧನ್ಯತ್ವವನ್ನ ನಾನು ಸೂಚಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ಆಮೇಲೆ ಸ್ಟಾರ್ಟ್ ಆದ ನಮ್ದು ಇನ್ನೊಂದು ಜರ್ನಿ. ಅದು ಇನ್ನೊಂದು ಜರ್ನಿ ಅಂತಂದ್ರೆ ನನ್ನ ಸಾಹಿತ್ಯದ ಜರ್ನಿ. ಯಾಕಂದ್ರೆ ಎಲ್ಲೋ ಬಂದಿರ್ತಕ್ಕಂಥ, ಎಲ್ಲೋ ರೂಪ ಪಡಿತ ಅದೃಷ್ಟ ಅಂತ. ಅದು ಬಲವಿಮ ಕ್ಷೇತ್ರದಲ್ಲಿ ಪಡಿಬೇಕಾದ್ರೆ ನಾನು ಪುಣ್ಯನೋ ಅಥವಾ ನಾನು ಮನಸ್ಸು ಪುಣ್ಯನೋ ಗೊತ್ತಿಲ್ಲ. ದೇಹ ಬೇರೆ ಮನಸ್ಸು ಬೇರೆ. ನನ್ನ ಪ್ರಕಾರ ನಾನು ಅದಕ್ಕೆ ಕೊಟ್ಟಿದ್ದು, ನಮ್ ಸರ್ ಬಹಳ ವಿಚಾರ ಮಾಡಿ ಕೊಟ್ಟಿದ್ರು, ನಕ್ಕಾವೋ ನೋವು ಅಂತ. ಹುಚ್ಚುಡುಗ ಅವ್ರಿಗೆ ನೋವೇನಂತವ
ಅದು ಕಾವ್ಯದ ತಿರುವುಗಳು. ಅವಾಗ ನಮ್ ಸರ್ ಹೇಳ್ತಾರೆ, ಕವಿಗಳು ಉಚ್ಚರಿಸ್ತಾರಪ್ಪ ಎಲ್ಲರಿಗೂ. ಯಾರಿಗೆ ಉಚ್ಚರಿಸ್ತಾರೋ ಗೊತ್ತಿಲ್ಲ, ಓದೋರಿಗೆ ಮಾತ್ರ ಹುಚ್ಚಿಡಿತಾರೆ. ಹುಚ್ಚಿಡಿತಂತಂದ್ರೆ ಸಾಹಿತ್ಯದ ಹುಚ್ಚಿಡ್ತದ್ರಿ, ಹುಚ್ಚಿಡಿಯಾಗಿಲ್ಲ ಅದು ಕಲ್ಪಿ ಸಾಗಬೇಡ್ರಿ ಮತ್ತೆ. ಹಾಗಾದ್ರೆ ಇಲ್ಲಿ ಮತ್ತೆ ಬಂದ ತಕ್ಷಣ ನನಗೆ ಬಹಳ ಇಲ್ಲಿರ್ತಕ್ಕಂಥ ಒಂದು ನಾನು, ಯಾಕಂದ್ರೆ ನಾನು ಆಲ್ರೆಡಿ ಒಂದು ಕಾಲೇಜಲ್ಲಿ ನಾನು ಯಾವತ್ತೂ ಮಾಡಿಲ್ಲ. ನಾನು ಒಂದು ಕಾಲೇಜಲ್ಲೂ ನಾನು ಎಷ್ಟು ವರ್ಷ ಮಾಡ್ತಾ ಇದ್ದೆ, ಒಂದು ಕಾಲೇಜಲ್ಲಿ ನಾನು ಒಂದು ಕೆಲಸನೂ ಮಾಡಿಲ್ಲ. ಯಾಕಂದ್ರೆ ನಾನು ಯಾವತ್ತಿಗೂ 2-3 ಕಾಲೇಜ್ಗಳನ್ನ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸಿಕ್ಕ ಅವಕಾಶಗಳನ್ನ ನಾನು ಯಾವತ್ತಿಗೂ ಸದುಪಯೋಗವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಅದು ಹೆಂಗ್ ಸಿಕ್ಕವೋ, ಏನು ನನ್ನ ನೋಡಿ ಸಿಕ್ಕವೋ, ಏನು ನನ್ನ ಪಾಠ ನೋಡಿ ಸಿಕ್ಕವೋ ಏನೋ ಗೊತ್ತಿಲ್ಲ, ಒಟ್ಟು ನಾನು ವಾರದೆಲ್ಲ ಕೆಲಸ ಸಿಕ್ಕವು. ನಾ ಎಲ್ಲಿ ಹೋಗಿದ್ದೆ ಕೈ ಹಾಕಿನಲ್ಲಿ ವಿಷಯನೇ ಇಲ್ಲ ನಾನು. ಅದು ಯಾವ ರೀತಿ ಕೊಟ್ಟರೋ ನನಗೆ ಗೊತ್ತಿಲ್ಲ, ಅದು ಕೊಟ್ಟರ ಸಾಕ್ಷಿ ಇಲ್ಲಿ ಆದ ನನ್ನ ಮನಸ್ಸು ಹೇಳ್ತಾ ಇದೆ. ಡಾಕ್ಟರ್ ರವೀಂದ್ರನಾಥ್ ಉಸ್ಮಾನಿ ಸರ್ ಅವರು ಸಹ ನಾನು ಯಾವತ್ತಿಗೂ ಮರೆಯಲಾದ ಕ್ಷಣ. ನನ್ನ ವಿದ್ಯಾರ್ಥಿ, ನಾನು NSS ಕ್ಯಾಂಪ್ ಅಲ್ಲಿ ಏನಪ್ಪಾ ಅಂತಂದ್ರೆ ಕ್ಯಾಂಪ್ ಮಾಡ್ತಾ ಇದ್ವಿ ಸೈದಪ್ಪ ಇದು ದಿಗ್ಗಿನಲ್ಲಿ. NSS ಕ್ಯಾಂಪ್ ಆಗಿ ನಾವು ಎಲ್ಲ ಪ್ರಿಯ ವಿದ್ಯಾರ್ಥಿಗಳು ಎಲ್ಲ ಕ್ಯಾಂಪ್ ಅನ್ನ ಮಾಡ್ತಾ ಇದ್ರು. ಅವಾಗ ನಾನು 2021ರಲ್ಲಿ ನನ್ನ ಸ್ಟೂಡೆಂಟ್ ಮಂಜುನಾಥ್ ಸಿ ಕೆ ದೊಡ್ಡಮನಿ ಅಂತಕ್ಕಂಥ ಒಬ್ಬ ಹುಡುಗ ನನ್ನ ಸ್ಟೂಡೆಂಟ್. ಆತನಲ್ಲಿ ಯಾಕಂದ್ರೆ ನಾವು ಮುರಾರ್ಜಿಯಲ್ಲಿ 5 ವರ್ಷ ವರ್ಕ್ ಮಾಡಿರ್ತಕ್ಕಂಥದ್ದು. ಆತ ನನ್ನ ಪ್ರಭಾವಿತ ಆತ. ಯಾಕಂದ್ರೆ ಆತ ನನ್ನಿಂದ ಪ್ರಭಾವಿತನಾಗಿ ಒಂದು ಬಾಡಿದ ಹೂ ಅಂತೇಳಿ 11 ಕಥಾ ಸಂಕಲನವನ್ನ ಬರೆದಿರ್ತಕ್ಕಂಥದ್ದು. ಆತ ಬರೆದ ತಕ್ಷಣ ಬರೆದ ರವೀಂದ್ರ ಸರ್ ಅವರಿಗೆ ಮುನ್ನುಡಿ ಧನ್ಯವಾದ. ಮುನ್ನುಡಿ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಅಂತಕ್ಕಂಥ ಯಾವ ಒಂದು ಚರ್ಚೆ ನಡೀತಾ ಇತ್ತು. ಹೀಗೆ ಬಂದು ಯಾರೋ ಒಬ್ರು ಮುನ್ನುಡಿ ಕಳಿಸಾರಪ್ಪ, ಏನೋ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರು ಸ್ವಲ್ಪ ನಾನು ಅಲ್ಲಿ ಕಣ್ಣಾಡಿಸಿದೆ. ಸರ್ ಯಾವುದು ಮಂಜುನಾಥ್ ಸಿಗೆ ದೊಡ್ಡ ಸರ್ ಆತ ನನ್ನ ವಿದ್ಯಾರ್ಥಿ ಮಿತ್ರ ಅಂತ. ಹೌದಾ? ಆಗ ವಿನಾಯಕ ಫೋನ್ ಹಚ್ಕೊಟ್ರು. ನನ್ನ ಮನಸ್ಸಿನಲ್ಲಿ ಏನಾಯ್ತು, ನನ್ನ ವಿದ್ಯಾರ್ಥಿನೇ ಬರೆದಿದ್ದಾನೆ, ನನ್ಗೇನಾಗಿದೆ. ನನ್ನ ವಿದ್ಯಾರ್ಥಿಗಳು ಬರೆದ ಮೇಲೆ ನನಗೇನಾಗಿದೆ ಅಂತಕ್ಕಂಥ ವಿಚಾರ ಮಾಡಿದಾಗ ನಾನು ಸ್ವಲ್ಪ ವಿಚಾರ ಮಾಡಿದೆ. ಏನಪ್ಪ, ನನ್ನ ವಿದ್ಯಾರ್ಥಿ ನನ್ನ ಕೈ ಕೆಳಗೆ ಕಲ್ತು ಹುಡುಗ ಬಾಡಿದ ಹೂ, ಎಲ್ಲ ಅರಳಿದ ಹೂ ಬರೆದ್ರೆ ಇವು ಬಾಡಿದ ಹೂ ಅಂತ ಬರೆದ. ಬಹಳ ಖುಷಿ ಆಯ್ತು ನನಗ. ಇಲ್ಲಿ ಸರ ನಂದು ಒಂದು ಬಹಳಷ್ಟು ಬರೆದು ಒಗಟಿನ ಸರ. ಮತ್ ನೀವೇನಾದ್ರು ಒಂದು ಅದಕ್ಕೆ ರೂಪ ಕೊಡ್ತಂದ್ರೆ ನಿಮ್ಮ ತಂದು ಹಿಡ್ತೀನಿ. ರವಿ ಸರ್ ಮುಂದೆ ಇದ್ದಾಗ ಯಾಕಲಕ್ರಿ ಮಾಡೋಣ ಅದಕ್ಕೆ ತೊಂಬರ್ರಿ. ಅವಾಗ ಏರೋ ಬಾರೋ ಅವೆಲ್ಲಸು ಬರೆದು ಎಲ್ಲಿ ಒಗಟಿನೆಲ್ಲ ಅವೆಲ್ಲಸು ಜೋಡಿಸಿ 15 ದಿನ DTP ಮಾಡಿಸಿ 15 ದಿನ DTP ಮಾಡಿಸಿ ಅವಾಗ ನಾನೊಬ್ರು ಸಲಹೆಯನ್ನ ಕೊಡ್ತೀನಿ. ಅವ್ರ ಸಲಹೆ ಮೇರೆಗೆ ಮಾಡತಕ್ಕಂಥ ಕೆಲಸವನ್ನ ಮಾಡೋಣ. ಓಕೆ ಸರ್, ನಾನು ಮಾಡ್ತೀನಿ. ಅದು ಎಲ್ಲ ನಾನು ಸುಮಾರು ಅವಾಗಲೇ ಒಂದು 78 ಕವನಗಳನ್ನ ಬರೆದಿದ್ದೆ. ಸುಮಾರು 800ಕ್ಕೂ ಹೆಚ್ಚು ಹರಿಕವಿತೆಗಳನ್ನ ಬರೆದಿದ್ದೆ. 800ಕ್ಕಿಂತ ಹೆಚ್ಚು ಹರಿಕವಿತೆಗಳನ್ನ ಬರೆದಿದ್ದೆ. ಅವಾಗ ಎಲ್ಲವನ್ನ ನೀಟಾಗಿ ಜೋಡಿಸ್ಕೊಂಡ್ಬಂದು ಒಂದು 15 ದಿನದ ನಂತರ ಸರ್ ಅವರಿಗೆ ಕೊಟ್ಟೆ. ಸರ್ ಅವರು ಮತ್ತೆ ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಈ ಒಂದು ಕೃತಿಗೆ ಒಂದು ಕನ್ನಡಿ ಅಂತ ಒಳಪನ್ನ ಕೊಟ್ಟು ತಿದ್ದುಪಡಿಯ ಮೂಲಕ ನಕ್ಷತ್ರದ ಹಾಗೆ ಒಳೆಯುವ ಹಾಗೆ ಮಾಡಿರ್ತಕ್ಕಂಥ ಗೋವಿಂದರಾಜ್ ಆಧಾರ್ ಸರ್ ಅವರಿಗೆ ನಾನು ಯಾವತ್ತಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಆದ್ರೆ ದಾರಿ ತೋರಿಸಿದವ್ರನ್ನ ಮರಿಬಾರ್ದು ಯಾವತ್ತಿಗೂ. ಯಾರು ದಾರಿ ತೋರಿಸಿರ್ತಾರೋ ಅವ್ರನ್ನ ಯಾವತ್ತಿಗೂ ನಾವು ಮರಿಬಾರ್ದು. ರವೀಂದ್ರನಾಥ್ ಸರ್ ಅವರು ನನಗೊಂದು ದಾರಿಯನ್ನ ತೋರಿಸಿದ್ದಾರೆ. ಆ ದಾರಿಗೆ ನಾನು ಯಾವತ್ತಿಗೂ ಅವ್ರಿಗೆ ಕಾವಲುಗಾರನಾಗಿರ್ತೀನಿ. ಆ ಕಾವಲುಗಾರ ಕ್ಷೇತ್ರಕ್ಕೆ ನನ್ನನ್ನ ನಂಬಿಕೆಯಿಂದ ಕಾವಲುಗಾರನಾಗಿ ಕೊಟ್ಟಿರ್ತಕ್ಕಂಥ ದೇವರಾವ್ ಸರ್ ಅವರಿಗೆ ನಾನು ಯಾವತ್ತಿಗೂ ಶರಣಾಗಿರ್ತೀನಿ. ಹಾಗಾದ್ರೆ ಇವೆಲ್ಲ ನನ್ನ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥ ಎಷ್ಟೋ ಭಾವನೆಗಳು ಇನ್ನು ಬೆಳಕಿಗೆ ಇರ್ತಕ್ಕಂಥದ್ದು. ತದನಂತರ ಗೋವಿಂದರಾಜ್ ಸರ್ ಅವರಿಗೆ
ನನ್ನ ಮನಸ್ಸನ್ನ ಅವರು ಬಹಳ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರು. ಸರ್ ನಮ್ಮ ಕವಿತೆಗಳು ಚೆನ್ನಾಗದವ ಇಲ್ಲ ಸರ್, ನಮ್ಮ ಕವಿತೆಗಳು ಚೆನ್ನಾಗದವಪ್ಪ, ಚೆನ್ನಾಗದವ, ಯಾಕೆ ವಿಚಾರ ಮಾಡಿ ಚಂದದವ. ನಾನು ಮಗುವಿನ ತರ ಅವ್ರನ್ನ ಕೇಳ್ತಾ ಇದ್ದೆ. ಪಾಪ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ಗೊತ್ತಿಲ್ಲ, ಆದ್ರೂ ಸಹನೆಗೆ ನನ್ನನ್ನ ಪರೀಕ್ಷೆ ಮಾಡಿದಂತೆ ಆ ಸಹನೆ ತಾಳಿ ನನ್ನದೇ ಇನ್ನೊಬ್ಬ ವ್ಯಕ್ತಿಯನ್ನಾಗಿ ರೂಪಿಸತಕ್ಕಂತ ನಿಜವಾದ ಶಿಲ್ಪಿ ಆದ ನಮ್ಮ ಗೋವಿಂದರಾಜ್ ಆಂದಾಳ್ ಸರ್ ಅವರು. ಯಾಕಂದ್ರೆ ಅವರು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಕ್ಷಣನೂ ಸಹ ಫೋನ್ ಮಾಡಿದಾಗ ಬಸ್ನಾಗಿರಿ ನಾನು ಕಳಿಸ್ತೀನಿ. ಆದ್ರೂ ಆ ಬಸ್ನಾಗ ನಿಂತಾದ್ರೂ ನಾನು ಫೋನ್ ಇತ್ತು ನನಗೆ ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನಾನು ಯಾವತ್ತಿಗೂ ಸೇರಬೇಡಿ. ನಾ ಯಾವುದೇ ಫೋನ್ ಮಾಡಿದ್ರೆ ಸರ್ ಅನೇಕ ಕವಿತೆಗಳು ಹೇಗಿದ್ದಾವ ಸರ್ ಇವು ಚೆನ್ನಾಗಿದ್ದಾವ ಇಲ್ಲ, ನಾನು ಎಷ್ಟು ನನ್ನ ನಾನೇ ವಿಮರ್ಶೆ ಮಾಡ್ಕೋತಾ ಇದ್ದೆ ನನ್ನ ನಾನೇ. ಯಾಕಂದ್ರೆ ಯಾರು ಏನಂತಾರೋ ಏನೋ, ಯಾಕಂದ್ರೆ ಲೋಕದ ಅರ್ಪಣೆ ಆಗ್ತಕ್ಕಂಥದ್ದು ಯಾರು ಏನಂತಾರೋ ಏನೋ. ಏನಿಲ್ಲಪ್ಪ ಸ್ವಲ್ಪ ತಿದ್ದುಪಡಿ ಮಾಡ್ಬೇಕಷ್ಟೇ, ನೀ ಯಾಕಂತ ಬರೀ ವಿಚಾರ ಮಾಡ್ತೀವಿ. ವಿಚಾರಕ್ಕೊಂದು ಆಚಾರ ಕೊಟ್ಟು ಅದು ಮೂರ್ತಿಯಾಗಿರ್ತಕ್ಕಂಥ ಅವ್ರಿಗೆ ಮತ್ತೊಮ್ಮೆ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇನ್ನು ಅದೇ ರೀತಿಯಾಗಿ ನನ್ನ ಕೃತಿಗೆ ಮುನ್ನುಡಿಯನ್ನ ಬರೆದಿರ್ತಕ್ಕಂಥ ನಕ್ಕಾವು ನೋವು ಅಂತಕ್ಕಂಥ ಕೃತಿಗೆ ಮುನ್ನುಡಿ ಬರೆದಿರ್ತಕ್ಕಂಥ ನನ್ನ ಮಾರ್ಗದರ್ಶಕರು, ಸಂಶೋಧಕರು, ಇತಿಹಾಸದ ರಸಿಕರು ಆಗಿರ್ತಕ್ಕಂಥ ನಮ್ಮ ಮಾನಪ್ಪ ಸರ್ ನಾನು ಯಾವತ್ತಿಗೂ ಸಹ ಚಿರುಣಿಯಾಗಿದ್ದಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಅವರ ಕಚೇರಿ ಕರೆದುಕೊಂಡು ನಾನು ಹೋದಾಗ ನಾನು ಎಲ್ಲರಿಗೂ ರವೀಂದ್ರನಾಥ್ ಸರ್ ಅವರಿಗೆ ಬೆನ್ನುಡಿಯನ್ನ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ನಮ್ಮ ಗೋವಿಂದರಾಜ್ ಆಂದಾಳ್ ಸರ್ ಅವರಿಗೆ ಮುನ್ನುಡಿಯನ್ನ ಕೊಟ್ಟೆ. ಹಾಗಾದ್ರೆ ಮತ್ತೆ ನಮ್ಮ ತಲೆಯಲ್ಲಿ ಉಳಿತಾ ಇದ್ದು ಏನಪ್ಪ ಅಂದ್ರೆ ಅವಾಗ ನಮ್ಮ ಸಮಾಜದ ಪರವಾಗಿ ನಮ್ಮ ಅಲ್ಲೆಲ್ಲ ಅವ್ರನ್ನ ನಾನು ಪರಿಚಯ ಮಾಡ್ಕೊಂಡಿದ್ದೆ. ಹಾಗಾದ್ರೆ ನಮ್ಮ ಅವರು KS ಅಧಿಕಾರಿ ಅವ್ರಿಗೆ ಒಂದು ಮಾತು ಕೊಡೋಣ ಅಂತೇಳಿ ಅವ್ರ ಕಚೇರಿ ಭೇಟಿ ಆದಾಗ ಇಲ್ಲಪ್ಪ ನಾನು ಬರ್ತೀನಿ ತಗೋ, ಆದ್ರೆ ಜಲ್ದಿ ಆಗೋದು ನೋಡು ಮತ್ತೇನ್ ಮಾಡ್ತೀವಿ ಅನ್ನೋದು ತಗೋ, ನಂದೇನೋ ಅವ್ರ ಕೈಲಿದೆ ಬರ್ಸು. ಇಲ್ಲ ಸರ ಏನಾದ್ರು ಮಾಡಿ ನಂದು ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಹಿಂಗ ಅದಾವ ನೋಡ್ರಿ, ಏನಾದ್ರು ಹೊಟ್ಟೆ ಹಾಕಿರಿ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಆಯ್ತಾ 20 ಮಿನಿಟ್ ಆಯ್ತಾ ನೋಡೋ 20 ಮತ್ತೆ ಫೋನ್ ಹಚ್ಚಕ್ ಹೋಗಲಿಲ್ಲ. ಹೆಚ್ಚಿರಿ ಮತ್ತೆ ಏನಂತವ್ರೆ ಅಸಕ್ಕೆ ಹೋಗಲಿಲ್ಲ. ಆಮೇಲೆ ಸರ್ ಇಲ್ಲಪ್ಪ ಬರೋದು ಮುಗಿಸಿದ್ದೀನಿ ಅಂತ. ಓಕೆ ಸರ್, ಬಹಳ ಸಂತೋಷ ಆಯ್ತು ಸರ್. ಅದನ್ನ ನಾನು ಓದಿ ನಾನು ಕೊಟ್ರು. ಆ ಓದಿದಾಗ ನನಗಿದ್ರು ಅವರು ಹೆಚ್ಚಿನ ರೀತಿಯಲ್ಲಿ ನಾನು ಏನು ಬರ್ದಿನೋ ಪ್ರತಿಯೊಂದು ಸಾಲನ್ನ ವಿಮರ್ಶೆ ಮಾಡಿ ನನ್ನ ಕನ್ನಡಿಯನ್ನ ಹೆಂಗ್ ಮುಂದಿರುತ್ತೋ ಅಂತ ನನಗಿದ್ರು. ಸರ್ ನಿಮ್ಮ ಅದು ಸುಮ್ಮನೆ ಬಂದಿಲ್ಲ ಸರ್, PhD ಅವೆಲ್ಲಷ್ಟು ನೀವು ಸುಮ್ಮನೆ ಬಂದಿಲ್ಲ ಸರ್, ನೀವು ಅಧ್ಯಯನದ ರಸಿಕರು ಸರ್ ನೀವು ಅಂತೇಳಿ ನಾನು ಅವತ್ತೇ ಅವರನ್ನ ಬಹಳ ಆತ್ಮ ಸಾಕ್ಷಿಯಾಗಿ ಮೆಚ್ಕೊಂಡ್ಬಿಟ್ಟೆ. ಯಾಕಂದ್ರೆ ಒಬ್ಬ ಕಾಟಾಚಾರ ಬರ್ತಕ್ಕಂಥ ವ್ಯಕ್ತಿಗಳನ್ನ ನಾನು ನೋಡಿದ್ದೇನೆ, ಆದ್ರೆ ಅಷ್ಟೊಂದು ತಲೀನವಾಗಿ ಮುನ್ನುಡಿಯನ್ನ ಬರತಕ್ಕಂಥ ಬಹಳ ಖುಷಿ ತಂತು. ಅವಾಗಲೇ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದೆ. ಆ ಕೃತಜ್ಞತೆ ನಾನು ಯಾವತ್ತಿಗೂ ಸಹ ಚಲನೆ ಆಗಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಹನಿ ಹನಿ ಸೇರಿದ್ರೇನೆ ಹಳ್ಳ ಆಗುತ್ತೆ, ಹಳ್ಳ ಸೇರಿದ್ರೇನೆ ಸಮುದ್ರಗಳು ಆಗುತ್ತೆ ಅಂತಕ್ಕಂಥದ್ದು. ಆ ನಕ್ಕಾಲು ನಕ್ಷತ್ರ ಅಂತಕ್ಕಂಥ ಹನಿ ಕವಿತೆಗೆ ಮುನ್ನುಡಿಯನ್ನ ಬರೆದಂತವ್ರು ನಮ್ಮ ಗೋವಿಂದರಾಜ್ ಆಂದಾಳ್ ಸರ್ ಅವರು. ಎಷ್ಟು ಚೆನ್ನಾಗಿ ಬರೆದಾರಪ್ಪ ಅಂತಂದ್ರೆ ಅವ್ರು ಯಕ್ಷ ನಾನು ಬೇರೆ ಬೇರೆ ಹೆಸರುಗಳನ್ನ ಇಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವರು ಒಂದು ಅರ್ಥವನ್ನ ಸೂಚಿಸಿದ್ರು. ಏನು ಗೊತ್ತಾಯಿಲ್ಲ, ನಕ್ಕಾವು ನಕ್ಷತ್ರ ಅವ್ರಿಗೆ ಗೊತ್ತಿದ್ಯಾ ಅಂತ. ಸರ್ ಅದು ಸ್ವಲ್ಪ ನಮ್ಗೆ ದೊಂದು ಅರ್ಥ ಆಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಏನ್ ಮಾಡಿದೆ, ನಕ್ಕಾವು ನಕ್ಷತ್ರ ಏನಂತ ಸರ್ ನಾನು ಬಹಳ ಮತ್ತೆ ಉತ್ಸಂತಾರಲ್ಲ, ನಾನು ಉತ್ಸಂತಾನೆ ವಿಚಾರ ಮಾಡಿದೆ ಏನಂತವ. ಅವಾಗ ನಾನು ವಿಚಾರ ಮಾಡಿದೆ, ಒಂದೊಂದು ಹನಿಗಳು ಸಹ ನಕ್ಷತ್ರ ಹೇಗಿದೆ ಅಂದ್ರೆ ನಕ್ಷತ್ರ ಸ್ವಯಂವಾಗಿರ್ತಕ್ಕಂಥ ಬೆಳಕನ್ನ ಹೊಂದಿರ್ತವೆ. ಆದ್ರೆ ಸಣ್ಣದೇ ಆಗಿರ್ಬೋದು, ಅದರದೇ ಆದಂತ ನೀತಿ ಹೇಳುತ್ತೆ. ನಕ್ಷತ್ರ ಸಣ್ಣದಾಗಿರ್ಬೋದು, ಆ ಸಣ್ಣದ್ರಲ್ಲಿ
ಹಿರಿತನದ ಭಾವವನ್ನ ತುಂಬಿರ್ತಕ್ಕಂಥ ಚಲೋದ ಅಂದಾಗ ನಾನು ಬಹಳ ಖುಷಿ ಆಯ್ತು ಸರ್. ನನಗಿಂತೂ ಹೆಚ್ಚಿಗೆ ತಿಳ್ಕೊಂಡಿರ್ತಕ್ಕಂಥ ಸರ್ ಅವರಿಗೆ ನಾನು ಯಾವತ್ತಿಗೂ ಸಹ ಅಂದ್ರೆ ಅವ್ರ ಜ್ಞಾನ, ಅವರ ಪಾಂಡಿತ್ಯ, ಅವರ ಶ್ರದ್ಧೆ, ಆ ಸಾಹಿತ್ಯದ ಆಸಕ್ತಿ ಅವೆಲ್ಲವನ್ನ ಅವ್ರು ತೋರಿಸ್ತಕ್ಕಂಥದ್ದು. ಯಾಕಂದ್ರೆ ಅದು ಅವ್ರು ಬರ್ದಾರೋ ಅಥವಾ ಅವ್ರು ಬರೆದಿರೋ ನನ್ನ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಕೃತಿ ಅವರು ಮುನ್ನುಡಿ ಬರ್ದಾರಪ್ಪ ಅನ್ನೋದು ನನ್ನ ಪುಣ್ಯ ನಿಜವಾಗ್ಲು. ಯಾಕಂದ್ರೆ ಅವರಿಗೂ ಸಹ ನಾನು ಬಹಳ ಧನ್ಯತೆಯನ್ನ ಸೂಚಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಚಪ್ಪಾಳೆ ಹೊಡೆ ಇನ್ನೊಂದು ಖುಷಿ. ನಾನು ಡಿಗ್ರಿಯಲ್ಲಿ ಓದ್ತಿರುವಾಗ ನನ್ನ ಸ್ನೇಹಿತರ ಪಾಲು ತುಂಬಾ ಇರ್ತಕ್ಕಂಥದ್ದು. ನನ್ನ ಸ್ನೇಹಿತರನ್ನ ನಾನು ಯಾವತ್ತಿಗೂ ಸಹ ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡೋದು ಇಲ್ಲ. ಯಾಕಂದ್ರೆ ಅದೊಂದು ಒಂದು ಯಾವುದೋ ಒಂದು ಸಣ್ಣ ದೊಡ್ಡ ಯಶಸ್ಸಿಗೆ ಒಂದು ಸಣ್ಣ ತಿರುವು ಅಂತಾರಲ್ಲ, ದೊಡ್ಡ ಯಶಸ್ಸಿಗೆ ಒಂದು ಸಣ್ಣ ತಿರುವು ಅಂತಾರಲ್ಲ. ನಾನು ಸೋಷಿಯಾಲಜಿ ಮಾಡಿ ಹೋಗ್ತಾ ಇದ್ದೆ ಒಂದು ತಿಂಗಳ ಡಿಗ್ರಿಯಲ್ಲಿ ಹಾಸ್ಟೆಲ್ ಇಂಗ್ಲಿಷ್ ಮಾಡೋಣ ಅಂತ ನಮ್ಮ ಗೆಳೆಯರ ಬಳಗ ವಿಚಾರ ಮಾಡಿದಾಗ ಇಂಗ್ಲಿಷ್ ಹಂಗಲ್ಲಿ ಕುತಿ ಇಳಿಸಿದ್ರೆ ಯಾರು ನನ್ನ ಕೈಲಾಗಲ್ಲಪ್ಪ. ಸ್ನೇಹಿತರು ನಮ್ಮ ಶಾಂತಪ್ಪ ಬಡಿಗರ್ ಸರ್ ಅವರು ಇದ್ದಾರೆ, ಅವ್ರನ್ನು ಸಹ ಈ ಕಾರ್ಯಕ್ರಮವನ್ನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಆಗ ಆ ಸಂದರ್ಭ ನನ್ನ ಬದುಕಿನಲ್ಲಿ ಈ ಎರಡು ಕೃತಿಗಳಿಗೆ ಅದು ಒಂದು ಮೂಲ ಕಾರಣವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ನಾನು ಒಂದು ತಿಂಗಳ ಕಾಲ ಸೋಷಿಯಾಲಜಿ ಮಾಡಿ ಹೋಗ್ತಾ ಇದ್ದೆ. ಅವಾಗ ಬೈದವ ಹುಚ್ಚಿದೆ ನಡಿ ಸೀದಾ ಹೋಗಿ ಆಪ್ಷನಲ್ ಕನ್ನಡ ಮಾಡೋದು, ಇಂಗ್ಲಿಷ್ ಇಲ್ಲ ಅಂತ ಆಪ್ಷನಲ್ ಕನ್ನಡ ಮಾಡೋದು ಮಾಡ್ಬೇಕಂದ್ರೆ ಒಂದು ತಿಂಗಳು ಕೂತೀವಿ ಕ್ಲಾಸಿಗೆ. ಸೋಷಿಯಲಜಿ ಬರ್ದಿನಿ ನೋಡ್ ಸಾನ ಬರ್ದಿನಿ ಮತ್ತೆ ಹೆಂಗ್ ಮಾಡೋದು ಬಾ. ನಮ್ ಡಿ ಗ್ರೂಪ್ ರಾಮಚಂದ್ರ ಸರ್ ಅಂತ ಅವ್ರು ಇದ್ರು. ಆಗಲ್ಲ ಅಂದಾಗ ಸರ್ ಏನಾರ ಮಾಡಿ ಸರ್ ಕನ್ನಡ ಮಾಡಿಸ್ಕೊಡಿ, ಫೀಸ್ ಆಗುತ್ತೆ ನೋಡು, ಫೀಸ್ ಆಗುತ್ತೆ ಅಂದಾಗ ನನ್ನ ಹತ್ರ ಹಾಕಿದ್ರಲ್ಲ ನನ್ನ ಗೆಳೆಯ ಆ ಫೀಸ್ ಅನ್ನ ಕಟ್ಟಿ ನನಗೆ ಆಶ್ರಮ ಕನ್ನಡ ಮಾಡಿಸಿ ನನ್ನ ಬದುಕಿಗೆ ನಮ್ಮ ಗುರುಗಳನ್ನ ಪರಿಚಯ ಮಾಡಿಕೊಟ್ರು. ಅವರೇ ನಮ್ಮ ಮಗಳಿಗೆ ಸಾಹಿತ್ಯ. ಅವರನ್ನ ನಾನು ಯಾವತ್ತಿಗೂ ಸಹ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನನ್ನಲ್ಲಿ ಆ ನಕ್ಷತ್ರ ಮತ್ತೆ ನೋವನ್ನ ತುಂಬಿದ ಅನರ್ಘ್ಯ ಮುತ್ತುರತ್ನ ಅವರು. ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ನೆನೆದಿದ್ದ ಕಾರ್ಯಕ್ರಮಕ್ಕೆ ಶೋಭೆನೆ ತರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಷ್ಟೇ ಅವಾಗಷ್ಟೇ ನನಗ ಅಪಾಯಿಂಟ್ ಆಗಿ ಬಂದಿದ್ರು. ಅವರು ನನ್ನಲ್ಲಿ ಆ ಸಾಹಿತ್ಯ ಅಂತ ಬಂದಾಗ ನಾನು ಜಾಸ್ತಿ ಓದ್ತಾ ಇದ್ದೆ. ಅವಾಗ್ಲಿಂದಾನೆ ನಾನು ಶಾಂತಿನಾಥ್ ದೇಸಾಯಿ ಅವರು ಬರೆದಿರ್ತಕ್ಕಂಥ ಮುಕ್ತಿ ಕಾದಂಬರಿ ನಮ್ಮ ಸಿಲೆಬಸ್ ಇತ್ತು. ನಾನು ಆ ಕಾದಂಬರಿ ಓದ್ತಾ ಇದ್ದೆ. ಏನೋ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತಾ ಇತ್ತು. ಮತ್ತು ಕುವೆಂಪು ಮತ್ತೆ GS ಶಿವರುದ್ರಪ್ಪ ಮತ್ತೆ ಆ ಗೋದಾನ ಅಂತಕ್ಕಂಥ ಒಂದು ಸಣ್ಣ ಕತೆ ಅವೆಲ್ಲ ಬಹಳ ಕೃತಿಗಳು ನನಗೆ ಬಹಳ ಇಷ್ಟ ಆಗ್ತಿದ್ವು. ಓದ್ತಾ ಇದ್ದೆ, ಆಸಕ್ತಿಯಿಂದ ಹೋಗ್ತಾ ಇದ್ದೆ. ಅವೆಲ್ಲ ಓದ್ತಾ ಇದ್ದೆ. ನಾನು ಹಳೆಗನ್ನಡ ಈಗ ನಾನು ನಿರಾಳವಾಗಿ ಓದ್ತಾ ಇದ್ದೀನಿ. ಬಾಯ್ಪಾಟನೆ ನಿಮ್ಮದು ಹೇಳ್ತಾ ಇದ್ದೀನಪ್ಪ ಅಂದ್ರೆ ಅದು ನಮ್ಮ ಸರ್ ಕಲಿಸಿರ್ತಕ್ಕಂಥ ಕಾಣಿಕೆ. ಆ ಕಾಣಿಕೆಗೆ ನಾನು ಯಾವತ್ತಿಗೂ ಸಹ ಚಿರಋಣಿಯಾಗಿರ್ತೀನಿ. ಅದೇ ರೀತಿಯಾಗಿ ಅವರಿಗೆ ನಮ್ಮ ಗುರುಗಳಂತ ಕಾರಣ. ಯಾಕಂದ್ರೆ ಅವ್ರು ಹಳೆಗನ್ನಡ ಹೇಳ್ತಾ ಇದ್ರು. ಅವಾಗ ನಮ್ಮ ಶಿವರಾಜ್ ಎಂ ದೇವಪ್ಪ ಸರ್ ಅಂತ ಹೇಳಿ ಪ್ರಾಂಶುಪಾಲರಿದ್ರು. ಅವರು ಹಳೆಗನ್ನಡದ ಬ್ರಹ್ಮ ಅಂತ ಹೇಳ್ಬೋದು. ನಮ್ಮ ಶಬ್ದಮಣಿ ದರ್ಪಣವನ್ನ ಬಹಳ ಸೊಗಸಾಗಿ ಹೇಳ್ತಾ ಇದ್ರು. ಅವ್ರದೇ ಆದಂತ ಒಂದು ತಮ್ಮದೇ ತೇರಿಯಲ್ಲಿ ಕಟ್ಟಿ ಕೊಡ್ತಾ ಇದ್ರು ಶಬ್ದಮಣಿ ದರ್ಪಣವನ್ನ. ಯಾಕಂದ್ರೆ ಈಗ ಕಾಲದಾಗ ಹಳೆಗನ್ನಡ ಅಂದ್ರೆ ಕುಂತಿಗೆ ಅದೇ ನಮ್ಮ ಬುದ್ಧನ ಹೇಳ್ದಾಗ ಆಗ್ತದೆ. ನೀರಿಳಿಯದ ಬಾಯೊಳ್ ಕಡುಬಂ ತುರುಕಿದಂತಾಯ್ತಂತೆ. ಅಂದ್ರೆ ನೀರನ್ನೇ ಕನ್ನಡನೇ ಅರ್ಥ ಆಗದಾಗ ಇನ್ನ ಸಂಸ್ಕೃತ ಅಂತಕ್ಕಂಥ ಹಳೆಗನ್ನಡದಾಗ ಸಾಹಿತ್ಯವನ್ನ ಹೇಳೋದ್ರಾಗ ಬಹಳ ಕಷ್ಟ ಅಂತಕ್ಕಂಥದ್ದು. ಆ ಸಂಸ್ಕೃತದ ಮೂಲಕ ನನಗೆ ಸಾಹಿತ್ಯದ ಕವನಗಳನ್ನ, ಕತೆ, ಕವನ, ಕಾದಂಬರಿ, ಸಣ್ಣ ಕತೆ, ದೊಡ್ಡ ಕತೆ, ವಿಮರ್ಶೆ ಹೀಗೆ ಹಲವಾರು ಆಯಾಮಗಳಲ್ಲಿ ನನ್ನನ್ನು ಯಾವುದೋ ಒಂದು ಮೂಲೆಯಲ್ಲಿ ಒಂದು ಚಿಗುರು ಹೊಡೆದಿದ್ದು ನನ್ನ ಡಿಗ್ರಿಯಲ್ಲಿ ಅಂತ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಅವರಿಗೂ ಸಹ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಅನಿಸ್ತೇನೆ. ಅದೇ ರೀತಿ ಅವ್ರಿಗೆ ಬೆನ್ನುಡಿಯನ್ನ ಕೊಟ್ಟಾಗ ಸರ್ ಇಲ್ಲಪ್ಪ ನಾ ಬೆನ್ನುಡಿ ಸರ್ ಅಂತ ಈಗ ತರ ಕೂತೀವಿ, ವೆರಿ ಗುಡ್, ಶಭಾಷ್ಪ, ಹೆಚ್ಚಿನಪ್ಪ, ಖುಷಿ ಆಯ್ತು ನನ್ಗೆ ಸರ್, ಖುಷಿ ಆಯ್ತು ಸರ್. ನಿಮ್ಗೊಂದು ವಿಷಯ ಹೇಳ್ಬೇಕನ್ನ ಕೃತಿ ಒಂದು ಬೆನ್ನುಡಿ ಬರೀಬೇಕು ಸರ್. ಅದೇನು ಬರೀ ತಗೋ ಸರ್, ನಿಮ್ ಭೇಟಿ ಆಗ್ತೇನೆ. ಬರೀ ಮಾತಿನಾಗೆ ಹೇಳಿದೆ, ಭೇಟಿನೇ ಆಗ್ಲಿಲ್ಲ ಅವರು. ಬೇಜಾರು ಮಾಡ್ಕೊಂಡ್ರೆ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಯಾಕಂದ್ರ ನನಗ ಪುರುಷತ್ತಿಲ್ಲ 7 ಕ್ಲಾಸ್ ಡೈಲಿ. ಫಸ್ಟ್ SBD ಕಾಲೇಜ್ ಮಾಡ್ಕೋಬೇಕು, ಡಿಗ್ರಿ ಮಾಡ್ಬೇಕು, PUC ಮಾಡ್ಬೇಕು, ಮತ್ತೆ ಇಲ್ಲಿ ಬಿಗುಳಿ ಮತ್ತೆ ಇಲ್ಲಿ ಫಸ್ಟ್ ಇರ್ತದ ಬೇಗ ಬರ್ಬೇಕು.
ಮತ್ತೆ ಇಲ್ಲಿ ಬಂದ ತಕ್ಷಣ ಸಾಯಿ ವಿಜ್ಞಾನ ಕೇಂದ್ರ CBSE ಅಲ್ಲಿ ಹೋಗ್ಬೇಕು, SSLC ಆದ್ಮೇಲೆ ಸೀದಾ ಸಾಯಿರಾಮ್ ಕಾಲೇಜ್ ಹೋಗ್ಬೇಕು. ಪುರುಷತೆ ಇಲ್ಲ. ಪ್ರೈವೇಟ್ ಬರಲ್ಲ ಅಂತ ಪೇಮೆಂಟ್ ಕಟ್. ಪೇಮೆಂಟ್ ಮುಖ್ಯ ಇರಲಿಲ್ಲ, ಆದ್ರೆ ವಿಶ್ವಾಸ ನನಗೆ ಬಹಳ ಮುಖ್ಯ. ಈ ಸರ್ ಬರದ್ರೆ ಬರ್ತಾ ಇರೋದು ಅಂತ ಎಲ್ಲಿ ನನ್ನ ವಿಶ್ವಾಸಕ್ಕ ಬಹಳ ನಂಬಿಕೆ ಏನಾದ್ರು ತೊಂದರೆ ಆಗುತ್ತೆ ಅಂತೇಳಿ ನಾನು ಒಂದು ದಿನ ಯಾರ್ಯಾರೋ ಎಷ್ಟೆಷ್ಟೋ ಪ್ರೈವೇಟ್ ಲೀವ್ ಆಗ್ತಾರ, ನಾನು ಒಂದು ದಿನ ಲೀವ್ ಆಗ್ತದ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳು ನಾನು ಪ್ರೈವೇಟ್ ಅಲ್ಲಿ ಸಿಗ್ತಾವ. ಯಾಕಂದ್ರೆ ಅದು ನಮ್ಮ ಕ್ರಿಯಾಶೀಲತೆ ಏನೋ ಗೊತ್ತಿಲ್ಲ, ಆದ್ರೂ ಸಹ ಯಾವತ್ತಿಗೂ ತಿರುಗಣೆ ಆಗ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ರು, ಒಂದೇ ಒಂದು ಮಾತನ್ನ ಹೇಳಿದ್ರು, ಗೋವಿಂದ ಅವಸರ ಮಾಡಬೇಡ ಸರ್, ನಾನು ಒಂದು 3-4 ದಿನದಾಗೆ